ಇಲ್ಲಿ ಒಂದು ನಿಮಿಷ ಜೋರು ಜೋರು ಅಣ್ಣ ದೇವ್ರ ಕಾಣಲಿ ಅಣ್ಣ ಇದು ಸ್ವಲ್ಪ ಹಿಂದೆ ಬರೋಣ. ನಿಮ್ಮ ನಂಬಿಕೆ ಇದೆಯಲ್ಲ, ಇದು ಕೂಡ ಸೂರ್ಯ ಚಂದ್ರ ಎಲ್ಲಿವರೆಗೂ ಇರ್ತಾರೋ ಅಲ್ಲಿವರೆಗೂ ಭಾರತ ದೇಶದಲ್ಲಿ ವಿಶೇಷವಾಗಿ ಈ ಒಂದು ಆದಿವಾಸಿ ಸಮುದಾಯಗಳು, ಬುಡಕಟ್ಟು ಸಮುದಾಯಗಳು ಭಗವಂತನನ್ನ ತಮ್ಮ ದೈನಂದಿನ ಕೆಲಸಗಳಲ್ಲಿ ನೋಡ್ತಕ್ಕಂಥ ಈ ಜನಾಂಗ ನನಗೆ ಇವತ್ತು ತುಂಬ ಆನಂದವನ್ನು ಉಂಟು ಮಾಡಿದೆ. ಇದಕ್ಕೆ ಅವಕಾಶ ಮಾಡಿಕೊಟ್ಟಂತ ನನ್ನ ಹಿರಿಯ ಸನ್ನಿಹಿತರಾಗಿದ್ದ ಎಲ್.ಸಿ. ನಾಗರಾಜ್ ಅವರಿಗೆ, ಈ ಭಾಗದ ಎಲ್ಲ ಪ್ರಮುಖರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ಸಮರ್ಪಣೆ ಮಾಡ್ತೀನಿ. ಕೆಲಸಗಳನ್ನ ಸಹೋದರ ಸುರೇಶ್ ಗೌಡ್ರು ಹೇಳಿದ್ದಾರೆ. ನಾನು ಇಲ್ಲಿ ಬರೋದು ಮುಂಚಿತವಾಗಿ ಊರಿನ ಅಂಗನವಾಡಿಯ ಬನಶಂಕರಮ್ಮ ದೇವಸ್ಥಾನ, ಚೌಡೇಶ್ವರಿ ಬನಶಂಕರಮ್ಮ ದೇವಸ್ಥಾನ ಎಷ್ಟು ವರ್ಷದ ದೇವಸ್ಥಾನ ಗೊತ್ತಿಲ್ಲ ನನಗೆ. ನಿಷ್ಕಲಂಕವಾಗಿ ದೇವಸ್ಥಾನಕ್ಕೆ ಪ್ರವೇಶ ಮಾಡಿದ್ರೆ ಆಗುವ ಒಂದು ಅನುಭವ ಇದೆಲ್ಲೂ ಕೂಡ ನೋಡಕ್ಕಾಗುವುದಿಲ್ಲ. ಈ ರೀತಿ ಭಕ್ತರನ್ನ ನಂಬಿಕೆಯ ಒಂದು ವ್ಯವಸ್ಥೆಯಲ್ಲಿ ಇನ್ನೂ ಸಹಸ್ರಾರು ವರ್ಷಗಳ ಕಾಲ ನಡ್ಕೊಂಡೋಗ್ತಕ್ಕಂಥ ಈ ಗುರುಗಳು, ಇವರ ಕಾರ್ಯವೈಖರಿ ನನಗೆ ತುಂಬಾ ಸಂತೋಷವಾಗಿದೆ. ಇಲ್ಲಿ ಇವತ್ತು ಮಧುಗಿರಿ ಇರ್ಬೋದು, ಕೊಟ್ಗೆರೆ ಇರ್ಬೋದು, ಬಿಡಿಗೇಸಿ ಇರ್ಬೋದು, ಬೇರೆ ಬೇರೆ ಭಾಗದಲ್ಲಿರ್ಬೋದು, ಆಂಧ್ರ ಪ್ರದೇಶದ ಬಹುತೇಕ ಭಾಗಗಳಿರ್ಬೋದು, ಸುಮಾರು 50-60 ಹಳ್ಳಿಗಳಿಗೂ ಮೇಲ್ಪಟ್ಟು ಜನ ಇಲ್ಲಿ ಸೇರ್ತಾರೆ ಅಂದ್ರೆ ಇದು ಕೇವಲ ಇವತ್ತಿನ ಒಂದು ಸಂಪ್ರದಾಯವನ್ನ, ಸಾವಿರಾರು ವರ್ಷದ ಈ ಸಂಪ್ರದಾಯವನ್ನ ಮುಂದಿನ ಪೀಳಿಗೆಗೆ ಪರಿಚಯಿಸ್ತಕ್ಕಂಥದಕ್ಕೆ ನಮ್ಮ ಹಿರಿಯರು ಕೊಟ್ಟಿರ್ತಕ್ಕಂಥ ಒಂದು ದೊಡ್ಡ ಕೊಡುಗೆ. ಈ ಕೊಡುಗೆಯನ್ನು ನಾವು ಸ್ವೀಕಾರ ಮಾಡೋಣ. ನಾನು ಅದಕ್ಕಿಂತ ಹೆಚ್ಚಾಗಿ ನನ್ನ ತಾಯಿಯಂದಿರ ಸಂಖ್ಯೆಯನ್ನು ನೋಡಿದ್ರೆ ಭಗವಂತ, ತಾಯಿ ಪಾರ್ವತಿ ಮತ್ತೆ ಪರಮೇಶ್ವರರು ಮತ್ತೆ ವಿಷ್ಣು ಇರ್ಬೋದು, ಬೇರೆ ಬೇರೆ ನಾಮಗಳಲ್ಲಿ ನಾವು ಕರೀತಕ್ಕಂಥ ಎಲ್ಲ ದೇವಾನುದೇವತೆಗಳು ಅವರ ಆಚಾರ ವಿಚಾರಗಳಲ್ಲಿ ಅವರ ಆಶೀರ್ವಾದವನ್ನು ಮಾಡ್ತಕ್ಕಂಥದಕ್ಕೆ ನಿಮ್ಮೆಲ್ಲರ ಗೌರವಯುತವಾದ ನಿಷ್ಕಲ್ಮಶವಾದ ಪೂಜಾ ಕೈಂಕರ್ಯ ಪರಿಸ್ಥಿತಿಯನ್ನು ಮಾತನಾಡಿ ಸಂದರ್ಭದಲ್ಲಿ ನಾನು ಚುನಾವಣೆಗೆ 35-36 ದಿನ ಹೋರಾಡೋದು 1,75,000 ಇವತ್ತಿನ ಕಾರ್ಯಕ್ರಮಕ್ಕೆ ಸೋಮಣ್ಣವರು ಸಹ ಆಗಮಿಸಿದ್ದು ಬಹಳ ಅದ್ದೂರಿಯಾಗಿ ವಿಜೃಂಭಣೆಯಾಗಿ ಪ್ರತಿ ವರ್ಷದಂತೆ ಈ ಒಂದು ಜಾತ್ರೆ ನೆರವೇರ್ತಾ ಇದೆ. ಹೇಗೆ ಅನ್ನಿಸ್ತಾ ಇದೆ ಈ ಬಾರಿ ಸೋಮಣ್ಣವರು ಬಂದಿರೋದು? ವಿಶೇಷವಾಗಿ ಇದು ನೂರಾರು ವರ್ಷಗಳಿಂದ ನಡ್ಕೊಂಡು ಬಂದಿರುವಂಥ ಪದ್ಧತಿ ಮತ್ತು ದೇವರ ಕಾರ್ಯಗಳು. ಬಂಗಾರು ಕಾಟಮಲಿಂಗೇಶ್ವರ ಅಂತ ಬಹುಶಃ ನನ್ನ ತಂದೆ, ಅವರ ತಂದೆ ಬಹುಶಃ ಇದರ ಇತಿಹಾಸ ಯಾವಾಗ ಪ್ರಾರಂಭ ನನಗೆ ಗೊತ್ತಿಲ್ಲ. ಬಹುಶಃ ಅನುಚಾನವಾಗಿ ಒಂದು ಬುಡಕಟ್ಟಿನ ಸಮುದಾಯದವರು ಇಲ್ಲಿ ನಡ್ಕೊಂಡು ಬರುವಂಥ ಪದ್ಧತಿ ಇದು. ಒಟ್ಟು 53 ಹಳ್ಳಿ, ಮಧುಗಿರಿ ತಾಲೂಕಿನ ಪಂಡವಾಡಿ, ದೊಡ್ಡಮಾಳೂರು, ಗೂಡನಹಳ್ಳಿ, ಚಿಕ್ಕಮಾಳೂರು, ಕುಂಪಗಾನಹಳ್ಳಿ, ಕೊರಟಗೆರೆ ತಾಲೂಕಿನ 3-4 ಹಳ್ಳಿ, ಅದೇ ರೀತಿ ಗೌರಿಬಿದನೂರು ತಾಲೂಕಿನ ಆರುಡಿ, ಕುರುಡಿ, ಕುಂದಿಹಳ್ಳಿ ಇಂಥ ಕೆಲವು ಹಳ್ಳಿಗಳು, ಹಿಂದೂಪುರ ತಾಲೂಕಿನ 4-5 ಹಳ್ಳಿ, ಮಡಚರ ತಾಲೂಕಿನ ಕೆಲವು ಹಳ್ಳಿಗಳು, ಅನಂತಪುರ ಜಿಲ್ಲೆಯ ಕೆಲವು ಹಳ್ಳಿಗಳು, ಈ ರೀತಿ ಈ ಬುಡಕಟ್ಟು ಸಮುದಾಯದವರು ಎಲ್ಲೆಲ್ಲಿದೆ ಅವರೆಲ್ಲ ಇದನ್ನ ನಡ್ಕೊಂಡು ಬರುವಂಥದ್ದು. ವರ್ಷ ಬಹಳ ಹಿಂದೆ ಪುರಾತನವಾಗಿದ್ದಂಥ ಟೆಂಪಲ್, ಇದೆಲ್ಲ ಅರಣ್ಯ ಫಾರೆಸ್ಟ್ ವ್ಯಾಪ್ತಿಯೊಳಗಿದ್ದಂಥದ್ದು. ಇವತ್ತು ಹಳ್ಳಿ ಉಳುಮೆ ಮಾಡ್ಕೊಂಡು ಜನ ವ್ಯವಸಾಯದ ಜಮೀನು ಆಗ್ತಿರುವಂಥದ್ದು. ಆ ಕಾಲದಲ್ಲಿ ಬಡತನ ಇದ್ದಂಥ ಮಣ್ಣಿನಲ್ಲಿದ್ದಂಥ ದೇವಸ್ಥಾನ ಮತ್ತು ಎಲ್ಲ ಹಳ್ಳಿಗಳವರು ಭೇಟಿಯ ಮೂಲಕ ಒಂದು 101 ಅಡಿ ಹೇಳುವಂಥ ಪದ್ಧತಿ ಇತ್ತು.